ಈ ಮನೆಗೆ ಹೋಗೋದು ಕಿತ್ತು ಹೋಗ್ಬಿಡ್ತಾನೆ, ವಜ್ಜ ಕಿತ್ತು ಹೊಡ್ಬಿಡ್ತಾನೆ. ಮತ್ತು ನಿಮ್ಮ ಸುಳ್ಳು ಅದನ್ನ ಹಾಕೊಂಡು ಮಕ್ಕೋಬೋದಲ್ಲ, ಅದನ್ನ ಹಾಕೊಂಡು ಮಕ್ಕೊಂತೀರಿ, ಒಬ್ಬರನ್ನು ಮಾಡ್ಕೊಂಡು ಯಾವ ಕಿತ್ತು ಹೋಗೋದೇ ಮಾಡಬೇಕು. ಮತ್ತು ಹೊರಗೆ ಬರೋದಾಗ ಹಾಕೊಂಡು ಯಾರ ಸಲುವಾಗಿ ಹೇಳಿ, ಯಾರ ಸಲುವಾಗಿ? ಮಂದಿ ಸಲುವಾಗಿ. ಇವೆಲ್ಲ ಬಂಗಾರ ಸಾಮಾನ ನಾಳೆ ಲಗ್ನದಾಗ ಹೋಗಿ ಬೇಕಂತ ಖರೀದಿ ಮಾಡ್ತಾರೆ. ಮಂದಿ ಸಲುವಾಗಿ ಏನು ಮಾಡೋದು? ಏನಪ್ಪ 2 ಸಲ ಏನೋ ಅದರಿಂದ ಮಂದಿ ಅಂತ ಖರೀದಿ ಮಾಡೋದು, ಎಲ್ಲ ಮಂದಿ ಸಲುವಾಗಿ. ಈ ದೊಡ್ಡ ಸೋಫಾ ಸೆಟ್ ಇಟ್ಟಿರ್ತಾರೆ ಮನೆಯಾಗ, ಯಾರ ಸಲುವಾಗಿ ಹೇಳಿ? ಮಂದಿ ಸಲುವಾಗಿ. ಅದು ಚಲೋ ಕಪ್ಪು ಬಸ್ ಇಟ್ಟಿರ್ತಾರೆ, ಚಲೋ ಚಲೋ ಸೂಲ್ಕೇಸ್ನಾಗ ಇಟ್ಟಿರ್ತಾರೆ, ಒಂದು ದಿವಸ ಕುಡಿದ್ರಂಗಿಲ್ಲ. ಯಾರ ಸಲುವಾಗಿ ಹೇಳಿ? ಮಂದಿ ಸಲುವಾಗಿ. ಎಲ್ಲ ಮನೆ ಕಟ್ಟಿಸ್ತಾರೆ, ದೊಡ್ಡ ಮನೆ ಕಟ್ಟಿಸ್ತಾರೆ. ಯಾರ ಸಲುವಾಗಿ ಇಟ್ಕೊಂಡು ನಾಳೆ ನಮ್ಮ ಲಗ್ನಾಗ ನಾವು ಕಣ್ಣೆ ನೋಡಕ್ಕೆ ಅವ್ರು ಕಣ್ಣೆ ಕೊಡ್ಬೇಕಾದ್ರೆ ಮನೆ ನೋಡ್ತಾನೆ ಅಂತ ತಿಳ್ಕೊಂಡು ಹೇಳಿ ಆ ಕಣ್ಣೆ ಕೊಡ್ತಿರ್ತಾರಲ್ಲ, ಆ ಬೀಗ ಈಗ ಸಣ್ಣ ಮನೆ ಅಂದ್ರೆ ಕಣ್ಣೆ ಕೊಡ್ತಾನೆ, ಸಾಲ ಮಾಡಿ ದೊಡ್ಡ ಮನೆ ಕಟ್ಟಿಸ್ತಾನೆ, ಅಂತ ಕಣ್ಣೆ ನೋಡಕ್ಕೆ ಚಂದ. ದೊಡ್ಡ ಮನೆ ಕಟ್ಟಿಸಿ ದೊಡ್ಡದೊಂದು ಇದು ಹಾಕಿರ್ತಾನೆ, ಏನು ಟಿವಿ ದೊಡ್ಡ. ಯಾರ ಸಲುವಾಗಿ ಹಾಕಿರ್ತಾನೆ? ಎಲ್ಲ ಯಾವ ಮಾಡೋದೆಲ್ಲ ಮಂದಿ ಸಲುವಾಗಿ ಇದೆ. ಮಂದಿ ಏನಾರ ಅಂತ ಅನ್ನೋದು ಮಾಡೋದು ದೊಡ್ಡ ಐತಿ. ಲಗ್ನ ಯಾರು ದೊಡ್ಡದಾಗಿ ಮಾಡ್ತಾರೆ, ಯಾರು ಸಲ ಮಾಡ್ತಾರೆ ಓದತ್ತೀನಿ ಮಂದಿ ಸಲುವಾಗಿ. ಏನಾರ ರೊಕ್ಕ ವಸೂಲು ಮಾಡಿ ಮಂದಿಗೆ ಎದುರೇ ಮಾಡೋದೇನು ಇದನ್ನೆಲ್ಲ. ತಾಳಿ ಕಟ್ಟಿ 4 ಮಂದಿ ಕೂಡ ಹೂ ಹಾಕಿ ಮಾಡಕ್ ಬರಂಗಿಲ್ಲ. ಅದು ಮಾಡೋ ಲಗ್ನ ಅಂತಾರೆ, ಮದುವೆ ಮಾಡೋ ಲಗ್ನ ಯಾರು ಸಲ ಮಾಡೋದು? ಮಂದಿ ಸಲುವಾಗಿ ಒಬ್ಬ ಎಲ್ಲ ಇದೆ. ನಮ್ಮ ಸಲುವಾಗಿ ಅನ್ನೋದೇನೂ ಇಲ್ಲ, ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕಾಗಿ ಏನೂ ಇಲ್ಲ. ಭೌತಿಕವಾದಂಥ ವಸ್ತುಗಳು ನಮ್ಮ ಸಲುವಾಗಿ ಇರೋದು ಒಂದೇ ಒಂದು, ನಮ್ಮ ವ್ಯಕ್ತಿತ್ವ ವಿಕಸನವೇ ನಮ್ಮ ಆಸ್ತಿ. ನಮ್ಮ ಕಿಮ್ಮತ್ತು ಕೊಡೋದು ನಮ್ಮ ವಸ್ತುವಿನಲ್ಲ, ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಥಿಂಕಿಂಗ್ ನಮಗೆ ಕಿಮ್ಮತ್ತು ಕೊಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಅರಿವಿನ ಸಲುವಾಗಿ ನಮಗೆ ಕಿಮ್ಮತ್ತು ಕೊಡ್ತಾರೆ. ಅದರಿಂದ ನಮಗೆ ಗೌರವ ಸಿಗುತ್ತೆ ಸಮಾಜದಲ್ಲಿ. ಅರಿವಿನ ನಮ್ಮೊಳಗಿರ್ತಕ್ಕಂಥ ಪಾಸಿಟಿವ್ ಥಿಂಕಿಂಗಿಂದ ನಮಗೆ ಗೌರವ ಸಿಗುತ್ತೆ. ಅದು ನಮ್ಮ ಸ್ವಂತ ಸಂಪತ್ತು. ಅದನ್ನು ನಾವು ಬಳಸ್ಕೋಬೇಕಾಗೈತೆ. ಉಳಿದಿದ್ದೆಲ್ಲ ಮಂದಿ ಸಲುವಾಗಿ ಐತೆ. ಅದಕ್ಕೆ ಅದನ್ನು ಬಳಸೋ ಸಲುವಾಗಿ ನಾವು ಏನು ಮಾಡಬೇಕು? 15 ನಿಮಿಷ ತೆಗೆದು ಅದನ್ನು ಬಳಸಲಿ. ಅದು 15 ನಿಮಿಷ ಇಡೋಕ್ಕಾಗಲ್ಲ. 15 ನಿಮಿಷ ಇಡೋಕ್ಕಾಗಲ್ಲ ಅಂದ್ರೆ ನಾವೇನು ಕಳ್ಸಕ್ಕೆ? ಮಂದಿ ಬೈಯೋದು ಎಲ್ಲ ಚಲೋ ಮಾಡಿರ್ಬೇಕಾದ್ರೆ ಚಲೋ ಮಾಡ್ಕೊಂಡು ಸುಮಾರು ಮಾಡ್ತೀವಿ, ಎಲ್ಲ ಬೈತಾರೆ ತಿಳಿದಿಲ್ಲ. ಅದು ನಮ್ಮ ಸ್ವಂತ ಆಸ್ತಿ, ಅರಿವು ನಮ್ಮ ಸ್ವಂತ ಆಸ್ತಿ. ಅಷ್ಟು ಅದನ್ನು ನಾವು ಗಳಿಸ್ಬೇಕೆ 15 ನಿಮಿಷ. ಒಂದು 15 ನಿಮಿಷ ನೀವು ಯೋಗ ಮಾಡಿ, 15 ಮಿನಿಟ್ಸ್ ಒಂದು ದಿನ ಮಾಡಿ. ಅದಕ್ಕೆ ಜಾತಿ ಎಲ್ಲ ಲಿಂಗದ ಜಾತಿ ಹಾಕಿ ನೋಡು. ಲಿಂಗದ ಮಡಿ ಬೈಲಿಲ್ಲ, ಮಡಿನಿಲ್ಲ ಬೈಲಿಲ್ಲ. ಸದಾ ಮಡಿ ಲಿಂಗದೇ ಸದಾ ಶುಚಿ. ಮಡಿನ ಐತಿ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಹೇಳ್ರಿ, ಮುಖ ತೊಳ್ಕೊಡ್ರಿ, ದುಡ್ಡು ತೆಚ್ಕೊಡ್ರಿ, ಹಾಸಿಗೆ ಕುತ್ಕೊಂಡು ನೋಡ್ಕೊಂಡು ಕುತ್ಕೊಳ್ರಿ. ನಿಮ್ಮ ಹಾಸಿಗೆ ನೋಡ್ಕೊಂಡು ಲಿಂಗ ಪೂಜೆ ಮಾಡ್ಬೇಕಾದ್ರೆ ಜಳಕ ಮಾಡಬೇಕು, ಜಳಕ ಮಾಡಿದ ಲಿಂಗ ತೆಗಿಬೇಕು, ಇವೆಲ್ಲ ಹೋಗ್ಬೇಕು. ಇವನ್ನೆಲ್ಲ ಹಣಿ ಮೇಲೆ ದುಡ್ಡು ತೆಚ್ಕೊಡ್ರಿ, ಸುಮ್ಮನೆ ನೋಡ್ಕೊಂಡು 15-20 ನಿಮಿಷ ಹಾಸಿಗೆ ಕೂತ್ಕೊಂಡ್ರಿ. ಏನು ಇದು ಲಿಂಗ ನೋಡೋದು ಮನಸ್ಸಿನ ಮಡಿಗಾಗಿ. ಮನಸ್ಸಿನ ಹೆಂಗೆ ಹೋಗೋದು? ಮನಸ್ಸಿನ ಮಡಿ. ಸ್ನಾನ ಮಾಡೋದು ದೇಹದ ಶುಚಿ. ಮುಂದೆ 7 ಗಂಟೆಗೆ 6 ಗಂಟೆಗೆ ಎದ್ದು ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಪ್ರತಿಯೊಬ್ಬರು ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು. ಬ್ಲಡ್ ಸರ್ಕ್ಯುಲೇಷನ್ ಸಲ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಒಂದು ತಾಸು ವಾಕಿಂಗು, ಜಾಗಿಂಗು, ಯೋಗನ ಮಾಡಿ ನೀವೇನು ಮಾಡ್ಬೇಕಂದ್ರೆ ಸ್ನಾನ ಮಾಡ್ಕೊಂಡು ಒಂದು 10 ನಿಮಿಷ 5 ನಿಮಿಷ ಲಿಂಗ ಪೂಜೆ ಮಾಡ್ಕೊಳ್ಳಿ. ವಚನ ಹೇಳ್ಕೊಂಡು ಮುಂದೆ ಹಚ್ಕೊಂಡು ಅದಕ್ಕೆಲ್ಲ ಅಡಿಗೆ ಆನಂದವಾಗಿ ವಚನ ಹೇಳ್ಕೋ ಹಾಕೊಂಡು ಲಿಂಗ ಪೂಜೆ ಮಾಡಬೇಕು. ಯಾಕೆ ಹೇಳಿ? ಮನೆ ಒಂದು ಅಟ್ಮಾಸ್ಫಿಯರ್ ಸಣ್ಣ ಮಕ್ಕಳು ಅವು ಲಿಂಗ ಪೂಜೆ ಮಾಡ್ತಾವೆ. ಅದಕ್ಕೆ ಸಂಸ್ಕಾರ, ಮನೆಗೆ ಸಂಸ್ಕಾರ ಬರಲಿ. ಹೊರಗೆ ಒಂದು 10 ನಿಮಿಷ ಲಿಂಗ ಪೂಜೆ ಮಾಡಿ. ಆದರೆ ಒಂದು 5 ನಿಮಿಷ ಮಾಡ್ಬೋದು.